ಸಂಧಿಗಳಲ್ಲಿ ಮೊನ್ನೆ ಕನ್ನಡ ಸಂಧಿ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಸಂಸ್ಕೃತ ಸಂಧಿ ಬಗ್ಗೆ ತಿಳ್ಕೊಳ್ಳೋದ. ಸಂಸ್ಕೃತ ಸಂಧಿಗಳಲ್ಲಿ ಎಷ್ಟು ವಿಧ, ಆ ಸಂಧಿಗಳಿಗೆ ಉದಾಹರಣೆ ಯಾವ್ದು ಅಂತ ನೋಡೋದ. ಸಂಸ್ಕೃತ ಸಂಧಿ ಅಂದರೆ ಪೂರ್ವ ಮತ್ತು ಉತ್ತರ ಪದಗಳೆರಡು ಸಂಸ್ಕೃತ ಆಗಿರ್ಬೋದು, ಅಥವಾ ಪೂರ್ವ ಉತ್ತರದಲ್ಲಿ ಯಾವುದಾದ್ರೂ ಒಂದು ಸಂಸ್ಕೃತ ಪದ ಬರಬಹುದು. ಅಂತಹದನ್ನು ನಾವು ಸಂಸ್ಕೃತ ಸಂಧಿ ಅಂತ ಹೇಳಿ ಕರಿತೀವಿ. ಈ ಸಂಸ್ಕೃತ ಸಂಧಿಯನ್ನು ಕೂಡ ಎರಡು ಭಾಗಗಳಾಗಿ ಮಾಡ್ಕೊಂಡಿದ್ದೀವಿ. ಇದನ್ನು ಕೂಡ ಇದರಲ್ಲೂ ಸಂಸ್ಕೃತ ಸಂಧಿಯಲ್ಲೂ ಕೂಡ ನಾವು ಕನ್ನಡ ಸಂಧಿಯಲ್ಲಿ ಹೇಗೆ ಎರಡು ಭಾಗ ನೋಡ್ತೀವಿ, ಇದರಲ್ಲೂ ನೋಡ್ತೇವೆ. ಯಾವುದ್ಯಾವುದಪ್ಪ ಆ ಭಾಗಗಳು ಅಂತ ಹೇಳಿ ನೋಡೋದು. ಈಗ ಇದರಲ್ಲಿ ಸಂಸ್ಕೃತ ಸಂಧಿಯನ್ನು ಕೂಡ ಸ್ವರ ಮತ್ತು ವ್ಯಂಜನ ಅಂತ ಹೇಳಿ ಭಾಗ ಮಾಡ್ಕೋತೇವೆ. ಯಾವುದ್ಯಾವುದು ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತ ಹೇಳಿ ಎರಡು ಭಾಗ ಇದೆ. ನಾವು ಮೊನ್ನೆ ಕನ್ನಡದಲ್ಲಿ ಹೇಗೆ ಎರಡು ಭಾಗ ನೋಡಿದ್ವಿ, ಹಾಗೆ ಸಂಸ್ಕೃತವನ್ನು ಕೂಡ ಸ್ವರ ಸಂಧಿಗೆ ಉದಾಹರಣೆಯೂ ಇದೆ, ವ್ಯಂಜನ ಸಂಧಿಗೂ ಉದಾಹರಣೆಯನ್ನು ನಾವು ನೋಡಬಹುದು. ಸ್ವರ ಸಂಧಿಯಲ್ಲಿ ಯಾವ್ಯಾವ್ದು ಬರುತ್ತೆ, ವ್ಯಂಜನ ಸಂಧಿಗೆ ಯಾವ್ಯಾವ್ದು ಸೇರುತ್ತೆ ಅನ್ನೋದನ್ನು ನೋಡೋದ ಮುಂದೆ ಸ್ವರ ಸಂಧಿ ಅಂತ ನೋಡೋದಾದರೆ ಅದರಲ್ಲಿ ಯಾವ್ಯಾವುದು ಭಾಗಗಳಿದೆ, ಎಷ್ಟು ಬರ್ತವೆ ಆ ಸಂಧಿಯಲ್ಲಿ ಅಂತ ಹೇಳಿದ್ರೆ, ಸ್ವರ ಸಂಧಿಯಲ್ಲಿ ಸವರ್ಣ ದೀರ್ಘ ಸಂಧಿ, ಸವರ್ಣ ದೀರ್ಘ ಸಂಧಿ ಆದಮೇಲೆ ಗುಣಸಂಧಿ ಬರುತ್ತೆ. ಗುಣಸಂಧಿ ಆದಮೇಲೆ ಮುಂದಿಂದು ಎಣ್ ಸಂಧಿ ಅಂತ ಹೇಳಿ ಕರಿತೀವಿ. ಇನ್ನು ಕೊನೆಯದಾಗಿ ಸ್ವರ ಸಂಧಿಗೆ ಉದಾಹರಣೆ ವೃತ್ತಿ ಸಂಧಿ ಅಂತ ಹೇಳಿ ನೋಡ್ತೀವಿ. ಸಂಸ್ಕೃತದ ಸ್ವರ ಸಂಧಿಗೆ ಉದಾಹರಣೆ ಯಾವ್ಯಾವುದು, ಈ ನಾಲ್ಕನ್ನ ನೋಡ್ಬೋದು. ಅದೇ ರೀತಿ ವ್ಯಂಜನದಲ್ಲಿ ಯಾವ್ಯಾವುದು ವ್ಯಂಜನ ಸಂಧಿಗೆ ಬರ್ತವೆ ಸಂಸ್ಕೃತದಲ್ಲಿ ಅಂದರೆ ಜಸ್ತ್ವ ಸಂಧಿ, ಶುತ್ವ ಸಂಧಿ, ಇನ್ನೊಂದು ಅನುನಾಸಿಕ. ಇನ್ನೂ ಇದೆ ಬೇರೆ ಬೇರೆ ಸಂಧಿಗಳು, ಆದರೆ ನಾವು ಯೂಸ್ ಮಾಡೋದು ಅನುನಾಸಿಕ, ಶುತ್ವ ಮತ್ತು ಜಸ್ತ್ವ. ಇವು ಮೂರನ್ನು ಮಕ್ಕಳಿಗೆ ಅನಿವಾರ್ಯವಾಗಿ ಬೇಕಾಗಿರುವಂತಹದ್ದು. ವಿಸರ್ಗ ಸಂಧಿ ಅಂತ ಕೂಡ ಇದೆ, ಆದರೆ ನಾವು ಹೆಚ್ಚಾಗಿ ಅದನ್ನು ಬಳಕೆ ಮಾಡಲ್ಲ. ಇವಿಷ್ಟು ನೋಡೋದಾದರೆ ಮೊದಲಿಗೆ ಸವರ್ಣ ದೀರ್ಘ ಸಂಧಿ ಅಂದರೆ ಏನು ಅಂತ ನೋಡಬೇಕು. ಸ್ವರ ಸಂಧಿಯಲ್ಲಿ ಬರುವ ಸವರ್ಣ ದೀರ್ಘ ಸಂಧಿ, ಈ ಸಂಧಿಯಲ್ಲಿ ಯಾವ್ದಾವುದು ಉದಾಹರಣೆ ಬರುತ್ತೆ, ಹಂಗಂದ್ರೆ ಏನು ಅನ್ನೋದನ್ನು ಫಸ್ಟ್ ತಿಳ್ಕೊಬೇಕು. ಅಲ್ಲೇ ಇದೆ ಸವರ್ಣ ದೀರ್ಘ ಅಂತ ಅಂದಾಗ ದೀರ್ಘ ಸ್ವರ ಬರುತ್ತೆ ಅನ್ನೋದನ್ನು ನಾವು ನೋಡ್ಕೋಬೇಕು. ಈ ಸಂಸ್ಕೃತ ಸಂಧಿ ತುಂಬಾ ಸುಲಭವಾಗಿದೆ, ಅದು ಕಲಿಯೋವರೆಗೂ ಅಷ್ಟೇ ಕಷ್ಟ ಅನಿಸುತ್ತೆ. ನೋಡಿ, ಇಲ್ಲಿ ಪೂರ್ವ ಮತ್ತು ಉತ್ತರ ಪದಗಳಲ್ಲಿ ಯಾವುದಾದ್ರೂ ಆಕಾರಗಳು ಬರ್ಬೋದು, ಆದರೆ ಅದನ್ನು ಕೂಡಿಸಿದಾಗ ಆಕಾರನೇ ಬರುತ್ತೆ. ಈ ಕಾರ್ಯಗಳಿಗೆ ಈ ಕಾರವೇ ಪರವಾಗಬೇಕು, ಊಕಾರಗಳಿಗೆ ಊಕಾರವೇ ಪರವಾಗಿ ಬರುತ್ತೆ ಕೂಡಿಸಿದಾಗ. ಹಾಗಾಗಿ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ಕರಿತೇವೆ. ಸವರ್ಣ ದೀರ್ಘ ಅಂದರೆ ಊಕಾರಕ್ಕೆ ಊಕಾರನೇ ಬರಬೇಕು, ಆ ಕಾರಗಳಿಗೆ ಆ ಕಾರನೇ ಆದೇಶವಾಗಿ ಬರುತ್ತೆ. ಈ ಕಾರಗಳಿಗೆ ಈ ಕಾರ ಬರುತ್ತೆ. ಇವುಗಳನ್ನು ಈ ಸ್ವರಗಳನ್ನು ಸವರ್ಣ ಸ್ವರಗಳು ಅಂತ ಹೇಳಿ ಕರಿತೇವೆ. ಈ ಸವರ್ಣ ಸ್ವರಗಳೇ ಆದೇಶವಾಗಿ ಬರಬೇಕು. ಆಕಾರಕ್ಕೆ ಆಕಾರ, ಈ ಕಾರಕ್ಕೆ ಈ ಕಾರ, ಊಕಾರಕ್ಕೆ ಊಕಾರ ಆದೇಶವಾಗಿ ಬಂದರೆ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ, ಇದು ಸ್ವರ ಸಂಧಿಯಲ್ಲಿ ಬರುವಂತಹದ್ದು. ಹಾಗಾದರೆ ಇದನ್ನು ಹೆಂಗೆ ಕಂಡುಹಿಡಿಯೋದು ನಾವು ಅಂತ ಹೇಳಿದ್ರೆ, ನಾವು ಉದಾಹರಣೆ ಸಹಿತ ನೋಡಬಹುದು. ಯಾವ ರೀತಿ ಇದಕ್ಕೆ ಉದಾಹರಣೆ ಬರುತ್ತೆ ಅಂತ ನೋಡೋದು. ನೋಡಿ, ಈಗ ಮುಂದೆ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಗಳು ಯಾವುದಪ್ಪ ಅಂತ ಹೇಳಿದ್ರೆ, ಉದಾಹರಣೆ ನೋಡೋದಾದ್ರೆ ನೋಡಿ, ಈಗ ದೇವ ವಾಲೇನಿದೆ ಆ ಸ್ವರ ಇದೆ, ಪ್ಲಸ್ ಆಲಯ ಎರಡನೇ ಆ ಇದೆ, ಕೂಡಿಸಿದಾಗ ನಮಗೆ ದೇವಾಲಯ ಎರಡನೇ ಆ ಬಂತು. ಆಕಾರಗಳಿಗೆ ಆಕಾರ, ದೇವ ಪ್ಲಸ್ ಆಲಯ ದೇವಾಲಯ. ನೆಕ್ಸ್ಟು ಗಿರಿ ಪ್ಲಸ್ ಈಶಾ, ರೀಲೇನಿದೆ ಸ್ವರ ಇ ಪ್ಲಸ್ ಇ ಇಸ್ ಈಕ್ವಲ್ ಟು ಗಿರೀಶ, ಈ ಕಾರ್ಯಗಳಿಗೆ ಈ ಕಾರವೇ ಆದೇಶವಾಗಿ ಬಂತು. ನೆಕ್ಸ್ಟು ಗುರು ಪ್ಲಸ್ ಉಪದೇಶ, ಗುರುವಲ್ಲಿ ಸ್ವರ ಏನಿದೆ ಊ ಇದೆ, ಪ್ಲಸ್ ಉ, ಗುರೂಪದೇಶ, ಊಕಾರಗಳಿಗೆ ಊಕಾರನೇ ಆದೇಶವಾಗಿ ಬಂದಿದೆ. ನೋಡಿ, ಆಕಾರಗಳಿಗೆ ಆಕಾರ, ಈ ಕಾರ್ಯಗಳಿಗೆ ಈ ಕಾರ, ಊಕಾರಗಳಿಗೆ ಊಕಾರ ಆದೇಶವಾಗಿ ಬಂದರೆ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೇವೆ. ಇಲ್ಲಿ ಪೂರ್ವದಲ್ಲಿ ಊ ಬರ್ಬೋದು, ಉತ್ತರದಲ್ಲೂ ಒಂದೇ ಊ ಬರ್ಬೋದು, ಅಲ್ಪ ಪ್ರಾಣನೆ ಬರ್ಬೋದು. ಎರಡು ಮಹಾಪ್ರಾಣನೆ ಆಗಿರಬೇಕು, ಎರಡು ಅಲ್ಪನೆ ಇದೇ ಬರಬೇಕು ಅಂತ ಏನಿಲ್ಲ. ಅಲ್ಲಿ ಯಾವುದಾದ್ರೂ ಸ್ವರ ಬರಬಹುದು, ಬಟ್ ಕೂಡಿಸಿದಾಗ ನಮಗೆ ಆನೆ ಬರಬೇಕು. ಮಂತ್ರ ಪ್ಲಸ್ ಆಲಯ ಮಂತ್ರಾಲಯ, ಆಕಾರ ಇತ್ತು, ಕೂಡಿಸಿದಾಗ ಆಕಾರ ಬಂತು. ಇದನ್ನು ನಾವು ಸವರ್ಣ ದೀರ್ಘ ಸಂಧಿ. ನೆಕ್ಸ್ಟು ಗುಣಸಂಧಿ ಅಂದರೆ ಏನು ಅಂತ ಮೊದಲು ತಿಳ್ಕೋಬೇಕು. ಗುಣಸಂಧಿಯಲ್ಲಿ ಪೂರ್ವ ಪದದಲ್ಲಿ ಆ ಸ್ವರಗಳಿರ್ತವೆ. ಪೂರ್ವ ಪದದಲ್ಲಿ ಯಾವುದಿರುತ್ತೆ ಆ ಸ್ವರಗಳಿದ್ದು, ಉತ್ತರ ಪದದಲ್ಲಿ ಈ ಕಾರಗಳಿಗೆ ಈ ಕಾರಗಳಿಗೆ ಏಕಾರ ಆದೇಶವಾಗಿ ಬರಬೇಕು. ಈ ಕಾರಗಳಿಗೆ ಏಕಾರ, ಎರಡರ ಸ್ಥಾನದಲ್ಲಿ ಏಕಾರ ಬರುತ್ತೆ. ಏಕಾರ, ಊಕಾರಗಳಿಗೆ ಓಕಾರ ಬರಬೇಕು, ಎರಡನೇ ಓಕಾರ ಆದೇಶವಾಗಿ ಬರುತ್ತೆ. ಓಕಾರ ಬರಬೇಕು. ಋಕಾರಕ್ಕೆ ಯಾವುದು ಅರ್ಕಾರ ಆದೇಶವಾಗಿ ಬರುತ್ತೆ. ನೋಡಿ, ಈ ಕಾರ್ಯಗಳಿಗೆ ಏಕಾರ, ಊಕಾರಗಳಿಗೆ ಓಕಾರ ಕೂಡಿಸಿದಾಗ ಋಕಾರಕ್ಕೆ ಅರ್ಕಾರ ಆದೇಶವಾಗಿ ಬರುತ್ತೆ. ಪೂರ್ವದಲ್ಲಿ ಆ ಕಾರಗಳೇ ಇರ್ತವೆ, ಉತ್ತರದಲ್ಲಿ ಮಾತ್ರ ಅವು ಬದಲಾಗ್ತವೆ. ನೋಡಿ, ಅದರಲ್ಲೆಲ್ಲದರಲ್ಲೂ ಅಷ್ಟೇ ಉತ್ತರ ಪದದ ಮೊದಲ ಅಕ್ಷರ ಸ್ವರಗಳಿದೆ. ಹಾಗಾಗಿ ಇದು ನಮ್ಮ ಸಂಸ್ಕೃತದ ಸ್ವರ ಸಂಧಿಗೆ ಉದಾಹರಣೆ. ಇಲ್ಲೂ ಅಷ್ಟೇ ಮಹಾ ಪ್ಲಸ್ ಈಶಾ, ಆ ಇದೆ ಈ ಇದೆ, ಈ ಬಂದಾಗ ನಮ್ಗೆ ಏನು ಬರಬೇಕು, ಏಕಾರ, ಮಹೇಶ ಬಂತ, ಮಹೇಶ ಅಂತ ಹೇಳಿ ಬರುತ್ತೆ. ನೆಕ್ಸ್ಟು ನೋಡಿ, ಅಲ್ಲೂ ಸ್ವರ, ಉತ್ತರ ಪದದ ಮೊದಲ ಅಕ್ಷರ ಈ ಅನ್ನೋದೇನಾಗಿದೆ ಸ್ವರಾಕ್ಷರ. ಹಾಗಾಗಿ ಇದು ಸಂಸ್ಕೃತದ ಸ್ವರ ಸಂಧಿಗೆ ಉದಾಹರಣೆಯಾಗಿದೆ. ಪ್ರತಿಯೊಂದು ಹೀಗೇನೆ ಬರೋದು. ನಮ್ಮ ಗುಣಸಂಧಿ ಇರ್ಬೋದು, ಯಾವ್ದ್ಯಾವ್ದಿದೆ, ನಮ್ಮ ಎಣ್ ಸಂಧಿ, ವೃತ್ತಿ ಸಂಧಿ, ಸವರ್ಣ ದೀರ್ಘ ಸಂಧಿ, ಇವು ಮೂರು ಕೂಡ. ಮಹಾ ಪ್ಲಸ್ ಋಷಿ, ಮಹರ್ಷಿ ಏನು ಬಂತಲ್ಲಿ, ಅರ್ಕಾರ ಆದೇಶವಾಗಿ ಬಂತು. ಮಹರ್ಷಿ, ಅಕಾರ
ಪೂರ್ವ ಪದದ ಕೊನೆಯಲ್ಲಿ ಆ ಸ್ವರ ಇದೆ. ಉತ್ತರ ಪದ ಋಕಾರಕ್ಕೆ ಅರ್ಕಾರ ಆದೇಶವಾಗಿ ಬಂದಿದೆ. ಗಣ ಪ್ಲಸ್ ಈಶ ಗಣೇಶ. ಏನಾಯಿತು? ಗಣ ಪ್ಲಸ್ ಈಶ ಹೋಗಿ ಗಣೇಶ. ಇಕಾರಕ್ಕೆ ಏಕಾರ ಆದೇಶವಾಗಿ ಬಂತು. ದೇವ ಪ್ಲಸ್ ಋಷಿ ದೇವರ್ಷಿ. ಅಲ್ಲೂ ಕೂಡ ಅರ್ಕಾರ ಆದೇಶವಾಗಿ ಬಂದಿದೆ. ಇದನ್ನು ನಾವು ಗುಣಸಂಧಿ ಅಂತ ಹೇಳಿ ಕರಿತೇವೆ.